ನಾನಿದ್ದೀನಿ, ನೀನ್ ಧೈರ್ಯವಾಗಿರು. ಹೋಗಿ ಕೆಲಸ ಮುಗಿಸ್ಕೊಂಬಾ. ನೀವ್ ಹಿಂಗೆ ಹೇಳ್ರಿ, ನಾ ಪಟ್ಟಂತ ಆದಿ ನಮ್ ಫೋನ್ ಮಾಡ್ತೀಗ. ಮೊರಲ್ಸಿ, ನಡಿ ನಡಿ. ಬನ್ನಿ ಬನ್ನಿ. ಅಯ್ಯಯ್ಯೋ ಯಜಮಾನ್ರೆ, ಈ ಜಾಗ ಎಂತ ನಿಮ್ ಕಣ್ಣಿಗೆ ಭಯಂಕರವಾಯ್ತೆ? ಒಳಗಡೆ ಎಲ್ಲ ದೆವ್ಗಳು ನಿಂತರನ ಇದಾವೆ. ಯಜಮಾನ್ರೆ, ಯಾವ್ದಕ್ಕೂ ಒಂದ್ಸತಿ ಆ ಹಾರಿಕಾ ಮೇಡಮ್ ಕೊಟ್ಟು ದಾರ ಕಟ್ಕ ಬಿಡುವ. ತಗಣಿ ತಗಣಿ, ನೀವು ನಂಗ್ ಕಟ್ಟಿ, ನಾ ನಿಮ್ ಕಟ್ತೆ. ಮೋದಿ ಚಪ್ಲ ಕೈ ಕಟ್ಟು. ಅಯ್ಯೋ, ಕೈಗ? ಅಯ್ಯೋ, ಬೇಗ ಬೇಗ. ಅಯ್ಯೋ, ತಾಳಮ್ಮ, ಅರ್ಜೆಂಟ್ ಮಾಡ್ಬೇಡ. ಅಯ್ಯೋ, ಕೊಡಿ ಕೊಡಿ, ನಿಮ್ ದಾರ ಕೊಡಿ, ನಾ ಕಟ್ತೆ. ನನ್ನ ದಾರ? ಇದು ಅಯ್ಯೋ, ಅಲ್ಲ, ಇವ್ರು ಯಾಕೆ ನನ್ ಕೊಟ್ಟಿರೋ ದಾರನ ಕಟ್ಕೋತಾ ಇಲ್ಲ? ಅಂದಂಗೆ ಯಜಮಾನ್ರೆ, ನಿಮ್ಗೆ ದೆವ್ವ ಕಂಡ್ರೆ ಭಯ ಆತಿಲ್ಲ? ಯಾರು ನನಗ? ಹೆಣ್ಣು ದೇವ ಏನಾದ್ರೂ ಬರ್ಲಿ, ಹಂಗ ಇಟ್ಕೊಂಡು ಕಿಸ್ಸು ಕೊಟ್ಬಿಡ್ತೀನಿ. 7 ಗುಂಡಿಗೆಮ್ಮ ನನಗೆ, 7 ಗುಂಡಿಗೆ. ಅಯ್ಯೋ 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 ಅಯ್ಯೋ, ಈ ಮುದುಕನ್ ಗುಂಡಿಗೆ ಗುಟ್ಟಿತ್ತು ಮಾರ್ರೆ. ಇವ್ರೊಟ್ಟಿಗಿದ್ರೆ ಅಂತ ಆತ್ಲೇಕಂತೆ, ನಾನು ಆತ. ಯಜಮಾನ್ರೆ, ನೀವು ದೆವ್ವ ಕಂಡ್ರು ಹೆದರ್ಕೊಳ್ಳ ಮಾರ್ರೆ. 7 ಗುಂಡಿಗೆ ಯಜಮಾನ್ರೆ, ನಿಮ್ಗೆ ಒಳ್ಳೆ ಧೈರ್ಯ ಇತ್ತು. ಧೈರ್ಯ ಧೈರ್ಯ ಇಲ್ಲಿಲ್ಲಮ್ಮ. ಕೆಳಗಡೆ ನೋಡು. ಛೀ, ಅಯ್ಯೋ, ದೆವ್ವ ಕಿಸ್ ಹೊಡಿತೆ ಅಂತ ಹೇಳಿ ನೀವು ಪಿಸ್ ಹೊಡಿತೀರಲ್ಲ ಯಜಮಾನ್ರೆ. ಈ ಮಾವ ಒಬ್ಬ ಹೇಳಿದ ಕೆಲಸ ಬಿಟ್ಟು ಬೇರೆ ಎಲ್ಲಾನು ಮಾಡ್ತಾನೆ. ಮಲ್ಲಿಕಾ, ಈ ವಿಷಯ ಯಾರಿಗೂ ಹೇಳ್ಬೇಡ. ಹೇಳುದಿಲ್ಲ. ಯಾವ್ದಾದ್ರೂ ಎಕ್ಸ್ಟ್ರಾ ಬಟ್ಟೆ ಇದೆಯಾ? ಗಾಡಿಲ್ಲ, ನಮ್ಮ ನೈಟ್ ಇತ್ತು. ಟೀ ಕೊಡು. ಅಯ್ಯೋ, ನೈಟ್ ಮರ್ಯಾದೆ ತೆಗಿಬೇಡಿ, ಇಳಿಸಿ. ಇಬ್ರು ಮಲ್ಗವ್ರೆ, ಒಬ್ಳು ನೋಡ್ತಾವಳೆ. ಒಂದ್ ಕೆಲ್ಸ ಮಾಡು, ಹೋಗಿ 3 ತ್ರಿಶೂಲ್ ನಂಗೆ ಎತ್ಕೊಂಡ್ ಬಂದ್ಬಿಡು. ಅದಿಂದ ಮರ್ದಕ್ಕೆ ಹೊಣ್ಣ ಹಿಂಗೆ ಕೈ ಹಾಕಿ ಕಿತ್ಕ ಬಪ್ಪಕ್ಕೆ ನೀವ್ ಹೋಯ್ನಿ. ಅಭಿರಾಮಿ ತ್ರಿಶೂಲನ ಇಟ್ಬಿಟ್ಟು ಹೋದ್ಲು. ಎತ್ಕೊಂಡ್ಬಂದ್ಬಿಡು, ಹೋಗು. ಶಿವಗಾಮಿ ತ್ರಿಶೂಲನ ಕೆಳಗೆ ಬೀಳ್ಸ್ಬಿಟ್ಲು. ನೀನೀಗ ಹೋಗಿ ಆ 2 ತ್ರಿಶೂಲನ ಎತ್ಕೊಂಡ್ಬಂದ್ಬಿಡು. ಮತ್ ಮಗಿನ ಕೈಯಾಗಿದ್ದು ತ್ರಿಶೂಲ ಕಿತ್ಕೊಂಡ್ಬಂದ್ಬಿಡು. ಹೋಯ್ಕಾ? ಅಯ್ಯೋ, ಒಂದು 2 2. ಅದನ್ನು ಕಿತ್ಕೋ ಕಿತ್ಕೋ. ಅಯ್ಯೋ, ಬರ್ತಿಲ್ಲ. ಹೋಗ್ಲಿ ಬಿಡು. ಬಂದ್ಬಿಡು ಬಂದ್ಬಿಡು ಬಂದ್ಬಿಡು. ಎಲ್ಲರೂ ತಗೊಂಬ.
ಎರಡಿ ಸಿಕ್ತಿ ಅಂತ ಮಾಡುದೆ. ಮನೆಗೆ ಹೋಗೋದು. ಅಲ್ಲ ಆದಿ ಯಜಮಾನ್ರು ಕೇಳ್ರಿ ಅಂತ ಹೇಳುದು. ಅಯ್ಯೋ 3 ತಗೊಂಡ್ ಬರ್ತಾ ಇದ್ವಿ, ರಸ್ತೆಯಲ್ಲಿ ಒಂದ್ ಬಿದ್ದೋಯ್ತು ಅಂತ ಹೇಳೋದು. ಈ ಹಳಿ ತಲೆಗೂ ಒಳ್ಳೆ ಐಡಿ ಇತ್ತು ಮರ್ರೆ. ನಡಿ ಹೋಗೋಣ. ಆದ್ರೆ ಒಂದ್ ಏನು ಇದೆಲ್ಲ ಹೆಂಗೈತಂತ ಕೇಳ್ರೆ ಹಾ. ನಾನ್ ನಿಮ್ಮ ಹೆಸರು ಹೇಳುದು. ಅಯ್ಯೋ ನಿನ್ ಮಕ್ಕ ಮುಚ್ಚ. ಈ ಮಾವ ಯಾವಾಗ್ಲೂ ಹೀಗೆ ಅಧಿಕ ಪ್ರಸಂಗತನನೇ ಮಾಡೋದು. ಅಭಿರಾಮಿ, ಅಳ್ತಿದ್ಯಾ? ಯಾಕಭಿರಾಮಿ, ಏನಾಯ್ತು? ನನ್ ಜೊತೆ ಬಂದಿದ್ದೀನಿ ಅಂತ ನಿಂಗ್ ಬೇಜಾರಾಗ್ತಿದ್ಯಾ? ಸಾಯ್ಸು, ಇವಾಗ ಸಾಯ್ಸು. ಭೈರವಿ, 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 ತ್ರಿಶೂಲ, ತ್ರಿಶೂಲ ಕೊಡು. ಭೈರವಿ, ಮಗಳೇ, ನೋಡಿ, ಪೂಜೆ ಆಗೋವರೆಗೂ ನಾವ್ಯಾರು ಈ ತ್ರಿಶೂಲನ ಬಿಡೋ ಹಾಗಿಲ್ಲ. ಅಮ್ಮ ಹೇಳಿದ ಮಾತು ನೆನಪಿದೆ ಅಲ್ವಾ? ಈ ತ್ರಿಶೂಲನ 3 ಜನದ ಕೈಯಲ್ಲೂ ಇರಲೇಬೇಕು. ಕತ್ಲಾದ ತಕ್ಷಣ ಪೂಜೆ ಶುರು ಮಾಡೋಣ.
ನಡೀರಿ ಒಳಗೆ. ಅಯ್ಯೋ, ಮಾಡಿದ ಪ್ಲಾನ್ ಎಲ್ಲ ವೇಸ್ಟ್ ಆಗೋಯ್ತಲ್ಲ. ಟೈಮ್ ಆಗ್ತಿದೆ, 12 ಗಂಟೆ ಆಯ್ತು. ಈ ತ್ರಿಶೂಲದ ಗಲಿಬಿಲಿಯಲ್ಲಿ ಪೂಜೆ ಸಮಯ ಮೀರಿದೆ. ಒಳ್ಳೆ ಸಮಯ ಮುಗಿಯೋಕೆ ಇನ್ 10 ನಿಮಿಷ ಬಾಕಿ ಇದೆ ಅಷ್ಟೇ. ಅಷ್ಟರಲ್ಲಿ ಶಿವಗಾಮಿ ಸ್ತೋತ್ರಂನ ಹೇಳಕ್ಕಾಗಲ್ಲ. ಒಳ್ಳೆ ಸಮಯ ಮುಗಿದ ತಕ್ಷಣ ಆ ವ್ಯಕ್ತಿ ಆಚೆ ಬರ್ತಾನೆ. ಏನಾದ್ರೂ ಮಂತ್ರ ಹೇಳಿ ಅಭಿರಾಮಿನ ಉಳಿಸ್ಕೋಬೇಕು. ಶಿವಗಾಮಿನ ಮತ್ತೆ ಭೈರವಿನ ಸಾಯಕ್ಕೆ ಬಿಡಬೇಕು. ಆದ್ರೆ ಆ ಸಮಯಕ್ಕೆ ಶಾಂಭವಿ ಅಲ್ಲಿಗೆ ಹೋಗ್ಬಾರ್ದು. ತನ್ನ ಅಮ್ಮ ತಂಗಿಗೆ ತೊಂದರೆ ಆಗಿದೆ ಅಂದ್ರೆ ಅವಳು ಅಲ್ಲಿಗೆ ಬಂದೇ ಬರ್ತಾಳೆ. ಹಾಗಾಗಿ ಅವಳನ್ನ ದಿಗ್ಬಂಧನ ಮಾಡ್ತೀನಿ.